ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುನೀತಾ. ಇವತ್ತಿನ ವಿಡಿಯೋದಲ್ಲಿ ಈ ತರ ಡಿಸೈನ್ ನ ಯಾವ ತರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂಡ್ ಈ ತರ ಪ್ಯಾಚ್ ವರ್ಕ್ ಡಿಸೈನ್ ಅಂತೂ ತುಂಬಾ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಅಂಡ್ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಿದ್ದೀನಿ. ಸ್ಕಿಪ್ ಮಾಡ್ದೆ ಫುಲ್ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಾವು ಪ್ಯಾಟರ್ನ್ ಶೀಟ್ ರೆಡಿ ಮಾಡ್ಕೋಬೇಕು. ಆ ಪ್ಯಾಟರ್ನ್ ಶೀಟ್ ಅಲ್ಲಿ ಶೋಲ್ಡರ್ ಟಿಪ್ ಅಲ್ಲಿ ನಾನು 2.5 ರೆಡಿ ಶೋಲ್ಡರ್ ಟಿಪ್ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಬರ್ತಾ ಡೌನಲ್ಲಿ ಬರ್ತಾ ನಾವು ರೆಡ್ಯೂಸ್ ಮಾಡ್ಕೋಬೇಕು. ಶೋಲ್ಡರ್ ಟಿಪ್ಪಿಂದ ನಾವು ಕರ್ವ್ ಶೇಪಲ್ಲಿ ರೆಡ್ಯೂಸ್ ಮಾಡ್ಕೋಬೇಕು. ನೋಡ್ಬೋದು ನಾನು 2 ಇಂಚ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬರ್ತಾ ನಾನು 1.75 ತೊಗೊಂಡಿದ್ದೀನಿ. ಆ ನೆಕ್ಸ್ಟ್ ಬಂದರೆ ಎಂಡಲ್ಲಿ ನಾನು 1.75 ಅಷ್ಟೇ ನಾನು ಎಂಡ್ ಮಾಡ್ಕೋತೀನಿ. ಅದೇ ಶೇಪಲ್ಲಿ ಕರ್ವ್ ಶೇಪಲ್ಲಿ ನಾವು ಮಾಡ್ಕೋಬೇಕು. ನೆಕ್ಸ್ಟ್ ಇದೇನ ಟ್ರೇಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ನೆಕ್ಸ್ಟ್ ಒಂದು ಪೇಪರ್ ತೊಗೊಂಡು ಯಾವ ಶೇಪ್ ಇದೆಯೋ ಅದೇ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡಾದಮೇಲೆ ಟ್ರೇಸಿಂಗ್ ವಿಲ್, ಇದು ಬಂದು ಟ್ರೇಸಿಂಗ್ ವಿಲ್ ಎಲ್ಲ ಥರ ಸೀವಿಂಗ್ ಸ್ಟೋರ್ನಲ್ಲೂ ಕೂಡ ಸಿಗುತ್ತೆ. ಈ ಟೂಲ್ ಹೆಸರು ಟ್ರೇಸಿಂಗ್ ಟೂಲ್ ಅಂತ. ಈ ಟ್ರೇಸಿಂಗ್ ಟೂಲಲ್ಲಿ ನಾನು ಆ ಒಂದು ಶೇಪ್ಗೆ ನಾನು ಟ್ರೇಸ್ ಮಾಡ್ಕೋತಾ ಇದ್ದೀನಿ. ಟ್ರೇಸಿಂಗ್ ವೀಲಲ್ಲಿ ನಾನು ಟ್ರೇಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಡಾಟ್ಸ್ ಆಗಿ ಕಾಣಿಸ್ತಿದೆ ಅಲ್ಲ, ಇದೇ ಡಾಟ್ಸ್ ಆಗಿ ಕಾಣಿಸ್ತಿರೋದು ಆ ಟ್ರೇಸಿಂಗ್ ವೀಲಲ್ಲಿ ಮಾರ್ಕ್ ಮಾಡಿರೋದ ಮೇಲೆ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಕಾಣೋಕ್ಕೋಸ್ಕರ ಪೆನ್ನಲ್ಲಿ ನಾನು ಅದೇ ಶೇಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಾರ್ಕಿಂಗ್ ಆದಮೇಲೆ ನಾನು ಕಟ್ಟಿಂಗ್ ಮಾಡ್ಕೋಬೇಕು. ಅದು ಯಾವ ಶೇಪಲ್ಲಿ ಇದೆಯೋ ಆ ಶೇಪ್ಗೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಪೇಪರ್ ಕಟ್ಟರ್ ಸೀಸರಲ್ಲೇ ಪೇಪರ್ ಕಟ್ ಮಾಡ್ಕೋಬೇಕು, ಅದು ಮೇಯ್ನು ಇರೋದು. ನೆಕ್ಸ್ಟ್ ಇದನ್ನು ಮಾಡ್ಕೊಂಡಾದ್ಮೇಲೆ ನಾವು ಲೈನಿಂಗ್ ತೊಗೋಬೇಕು. ಲೈನಿಂಗ್, ಮೇನ್ ಫ್ಯಾಬ್ರಿಕ್ ಆ್ಯಂಡ್ ಪ್ಯಾಟ್ರನ್ ಪೇಪರ್ನ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಲೈನಿಂಗ್ ಮೇಲೆ ನಾನು ಈ ಪ್ಯಾಟ್ರನ್ ಶೀಟ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಕ್ಯಾನ್ವಾಸ್ ಫ್ಯೂಸಿಂಗ್ ಪೇಪರ್ನ ತೊಗೊಂಡಿದ್ದೀನಿ ನಾನು. ಕ್ಯಾನ್ವಾಸ್ ಫ್ಯೂಸಿಂಗ್ ಪೇಪರಲ್ಲಿ ಶೈನಿಂಗ್ ಇದೆಯಲ್ಲ, ಆ ಶೈನಿಂಗ್ ಸೈಡ್ ಬಂದು ಗಮ್ ಸೈಡು. ಆ ಗಮ್ ಸೈಡನ್ನ ನಾನು ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೋತೀನಿ. ಎರಡು ಸೈಡ್ಗೂ ಕ್ಯಾನ್ವಾಸ್ ಪೇಪರ್ನ ಇಟ್ಟು ನಾನು ಐರನ್ ಮಾಡಿಕೊಂಡ್ರೆ ಆ ಶೈನಿಂಗ್ ಇದೆಯಲ್ಲ ಅದು ಗಮ್ ಆದ್ರಿಂದ ಐರನ್ ಈಟಿಗೆ ಅದು ಸ್ಟಿಕ್ ಆನ್ ಆಗುತ್ತೆ. ಲೈನಿಂಗಿಗೆ ಸ್ಟಿಕ್ ಆನ್ ಆಗಿದೆ, ನೋಡ್ಬೋದು ನೀವು. ಆ್ಯಂಡ್ ಇದು ಎಕ್ಸಸ್ ಆಫ್ ಪೇಪರ್ನೆಲ್ಲ ನಾನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಅದು ಯಾವ ಶೇಪಲ್ಲಿದೆಯೋ ಅದೇ ಶೇಪ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಪ್ಯಾಟ್ರನ್ ಶೀಟ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಅದೇ ಮೇಯ್ನ್ ಇರೋದು, 1/2 ಇಂಚ್ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಆ್ಯಂಡ್ ಮೇಯ್ನ್ ಫ್ಯಾಬ್ರಿಕ್ ಫಸ್ಟ್ ಇಡಬೇಕು. ಸೆಕೆಂಡು ಬಂದು ಲೈನಿಂಗ್ ಕ್ಯಾನ್ವಾಸ್ ಪೇಪರ್ನ ಇಡಬೇಕು. ಈ 1/2 ಇಂಚ್ ಬಿಟ್ಟಿರೋ ಲೈನ್ಗೆ ನಾವು ಸ್ಟಿಚ್ಚಿಂಗ್ ಮಾಡ್ಕೊಂಡು ಹೋಗಬೇಕು. 1/2 ಇಂಚ್ ಅದು ಯಾವ ಲೈನ್ ನಾವು ಮಾರ್ಕ್ ಮಾಡಿದ್ವೋ ಅದೇ ಲೈನ್ ಮೇಲೆ ನಾವು ಸ್ಟಿಚ್ಚಿಂಗ್ ಮಾಡ್ಕೋಬೇಕು ನೀಟಾಗೆ. 1/2 ಇಂಚ್ ಸ್ಟ್ಯಾಂಡರ್ಡ್ ನೀವು ಬಿಡಲೇಬೇಕು. ಅವ್ರು 1/4 ಇಂಚ್ ಆದರೂ ನೀವು ಬಿಟ್ಕೋಬೋದು. ಬಟ್ 1/2 ಇಂಚ್ ಬಿಟ್ಕೊಂಡ್ರೆ ಇಟ್ಸ್ ಫೈನ್. ಆ್ಯಂಡ್ ಎಕ್ಸಸ್ ಆಫ್ ಬಿಟ್ಟು 1/4 ಇಂಚ್ ಬಿಟ್ಟು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಆ್ಯಂಡ್ ಈಗ ಈ ನೋಟ್ ಮಾಡ್ತಾಯಿದ್ದೀವಿ. ಈ ನೋಟ್ ಮಾಡಿದಾಗ ನೀಟಾಗೆ ಒಂದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಏನಕ್ಕಂದರೆ ಮಡ್ಚಿದ್ರೆ ಇನ್ನು ಮತ್ತೆ ಅದು ಎದೊಳ್ಬಾರ್ದು ಅಂತ ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಸ್ಟಿಚ್ಚಿಂಗ್ ಮಾಡಿರೋದನ್ನ ನಾನು ಬ್ಲೌಸ್ ಪೀಸ್ ಮೇಲೆ ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ಶೋಲ್ಡರ್ ಟಿಪ್ ಇದೆಯಲ್ಲ, ಆ ಶೋಲ್ಡರ್ ಟಿಪ್ ಮೇಲೆ ಈ ಥರ ಪ್ಲೇಸ್ ಮಾಡಿಕೊಂಡು ಅದೇ ಪ್ಲೇಸ್ಗೆ ನಾವು ಈಗ ಸ್ಟಿಚ್ ಮಾಡ್ಕೋಬೇಕು. ಅದು ಯಾವ ಪ್ಲೇಸಲ್ಲಿದೆಯೋ ಅದು ಯಾವ ಥರ ಕೂರುತ್ತೋ ಹಂಗೇ ಇಟ್ಕೊಂಡು ನೀಟಾಗಿ, ಬಿಗಿನರ್ಸ್ ಆದರೆ ನೀವು ಪಿನ್ ಮಾಡ್ಕೊಳ್ಬೇಕು. ಇವಾಗ ನೋಡ್ಬೋದು ಎಕ್ಸಸ್ ಆಫ್ ಕ್ಲಾತ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಬಿಗಿನರ್ಸ್ ಈ ಒಂದು ಡಿಸೈನ್ಸ್ ಎಲ್ಲ ನೀವು ಪಿನ್ ಮಾಡ್ಕೊಂಡು ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ಎರಡು ಕಡೆನೂ ಇದೇ ಥರನೇ ಬಂದಿದೆ. ಎರಡು ಕಡೆ ತುಂಬ ಚೆನ್ನಾಗಿ ಬಂದಿದೆ. ಈ ಪ್ಯಾಟ್ರನ್ ತುಂಬ ಈಸಿ, ನೋಡೋಕ್ಕೆ ಡಿಫಿಕಲ್ಟಿ ಅನಿಸ್ಬೋದು, ಬಟ್ ತುಂಬ ಈಸಿ ಅಂದರೆ ತುಂಬ ಈಸಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಇದೇ ಥರ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ, ತುಂಬ ಯೂಸ್ಫುಲ್ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.